ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿನಡ ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ಜನ ಕೇಳ್ತೀರಿ ಬ್ರೋ ಫ್ರೀ ಫ್ಲೈ ಬಿಡಿ ಅಂತ, ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಹಾಗೆ ಇನ್ಫಾರ್ಮೇಷನ್ ಅಂದರೆ ನಾನು ಏನು ಮಾಡಿದ್ದೀನಿ ಅನ್ನೋದು ಪೂರ್ತಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ. 5K ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿದಾಗ ಸ್ಪೆಷಲ್ ವಿಡಿಯೋ ಬರುತ್ತೆ. ಓಕೆನಾ, ಬನ್ನಿ ಅಕ್ಕಿ ಆಡ್ತಿರೋದೆಲ್ಲ ನೋಡಿರೋ. ಸೊ ಓಕೆ, ನೋಡ್ಬೋದು ಅಕ್ಕಿಗಳನ್ನೆಲ್ಲ ಚಕ್ಕರಿಗೆ ಬಿಟ್ಟಿದ್ದೀನಿ. ಓಕೆನಾ, ಮೇಲ್ಗಡೆ ಕೂತಿದೆ ಅಂದರೆ ನಮ್ಮ ಚೀನಿ ಕೂತಿದೆ. ಹಾಗೆ ಗುಲ್ದಾರು ಸುಮ್ಮನೆ ಲೈಟಾಗೆ ಎರಡು ಚಕ್ಕರ್ ಅದೇ ಎದ್ದು ಆಡ್ತಾ ಇದೆ. ನೋಡಿ, ಇದು ನಮ್ಮ ಗುಲ್ದಾರು. ಮೇಲ್ಗಡೆ 4 ಅಕ್ಕಿ ಬಿಟ್ಟಿದ್ದೀನಿ, ನಮ್ಮ ಗುಲ್ದಾರು. ಆಮೇಲೆ 2 ಗುಲ್ದಾರು ಬಿಟ್ಟಿದ್ದೀನಿ, ಒಂದು ರೇಗ್ದಾರು, ಇನ್ನೊಂದು ಧೂಮ. ಓಕೆನಾ, ಇಷ್ಟು ಅಕ್ಕಿನ ಮಾತ್ರ ಬಿಟ್ಟಿರೋದು ನಾನು. ನೋಡ್ಬೋದು ಸಿಂಗಲಾಗಿ ಆರಾಮಾಗಿ ಟಾಪಲ್ಲಿ ಆಡ್ತಾ ಇದೆಯಲ್ಲ, ಅದು ನಮ್ಮ ರೇಗ್ದಾರ್. ಸ್ವಲ್ಪ ಕ್ಲೈಮೇಟು ಇನ್ನೂ ಮೋಡ ಮುಚ್ಕೊಂಡಿರಲಿಲ್ಲ, ಆಲ್ರೆಡಿ 6 ಗಂಟೆ. ಓಕೆ, ನಾನು ಸ್ವಲ್ಪ ವೆದರ್ ಚೆನ್ನಾಗಿದೆಯಲ್ಲ, ಹಕ್ಕಿಗಳು ಆಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಿಟ್ಟಿದ್ದೀನಿ. ನೋಡೋಣ ಹಕ್ಕಿಗಳು ಎಷ್ಟೆಷ್ಟು ಆಡುತ್ತೆ ಅಂತ. ನಮ್ಮ ಗುಲ್ದಾರು ಯಾಕೋ ಸ್ವಲ್ಪ ಸೈಲೆಂಟಾಗಿ ಆನಕ್ಕೆ ಆಡ್ತೈತೆ. ನೋಡೋಣ ಇವತ್ತು ಆರಾಮಾಗಿ ಆಡಲಿ. ಇವತ್ತು ಎಷ್ಟೋ ಥರ ಆಡಲಿ. ನಾಳೆಯಿಂದ ವುಡನ್ ಸೆಟ್ ಮಾಡ್ಕೊಬೇಕು. ಸೀಲಿಗೆ ಕಟ್ಟಿದ್ದೀವಿ. ಓಕೆನಾ, ತುಂಬ ಜನ ಕೇಳ್ತೀರಿ ಬ್ರೋ ನೀವು ಸೀಲಿಗೆ ಬಿಡಿ ಅಂತ. ಸೀಲಿಗೆ ಕಟ್ಟಿದ್ದೀವಿ. ಯಾವುದಕ್ಕೆ ಕಟ್ಟಿದ್ದೀವಿ ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಇವಾಗೇನು ಅಪ್ಡೇಟ್ ಕೊಡೋಕ್ಕೋಗಲ್ಲ. ಓಕೆ, ನಮ್ಮ ಮೇಲೆ ನೋಡ್ಬೋದು. ನಾಳೆಯಿಂದ ವುಡನ್ ಸೆಟ್ ಅಂದರೆ ಎಲ್ಲ ಅಕ್ಕಿಗಳಿಗೂ ವುಡನ್ ಸೆಟ್ ಮಾಡ್ಕೊಂಬರ್ಬೇಕು. ಇದಾನಕ್ಕೆ ಒಂದೊಂದು ಅಕ್ಕಿಗಳೇ ನೋಡ್ಕೊಬೇಕು. ನಮ್ಮ ದುಬಾಸ್ ಬಿಡ್ಬೋದಿತ್ತು. ದುಬಾಸ್ ಯಾಕೆಂದರೆ ಇವಾಗ ಅಕ್ಕಿನ ಕೂರಿಸ್ತಾ ಇರೋದು. ಅಕ್ಕಿನ ಸುಮ್ಮನೆ ಅಕ್ಕಿನ ಬಿಟ್ಟು ಕಳ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡ್ಬೋದು ಅಕ್ಕಿಗಳೆಲ್ಲ ಆಡ್ತಾ ಇದೆ. ದುಬಾಸ್ಗೆ ಸ್ವಲ್ಪ ಟೆಂಪರ್ ಜಾಸ್ತಿ, ಮೇಲಾಗ್ಬಿಡುತ್ತೆ ಅಕ್ಕಿ. ಆಮೇಲೆ ಕತ್ಲೆಯಾಗಿ ಸುಮ್ಮನೆ ಅಕ್ಕಿ ಕಳ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಬಿಟ್ಟಿಲ್ಲ. ಅದಕ್ಕೆ ನೋಡ್ಬೋದಲ್ಲ ಅಕ್ಕಿ ಯಾವ ಥರ ಆಡ್ತಾ ಇದೆ. ಓಕೆನಾ, ಕಮೆಂಟ್ ಮಾಡಿ. ಟೂರ್ನಮೆಂಟ್ ಯಾವುದು ಕಟ್ಟಿದ್ದೀನಿ ಅದು ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಮಂತ್ ಎಂಡಿಂಗ್ ತನಕ ಇದೆ ಏರಿಯಾಸಲ್ಲಿ ನಾನು ಕಟ್ಟಿರೋದು. ಓಕೆನಾ, ಪೂರ್ತಿ ನಿಮ್ಗೆ ಅಪ್ಡೇಟ್ ಬೇಕು ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಕಮೆಂಟ್ ಮಾಡಬೇಕು. ಹಾಗೆ ಇವತ್ತು ಅಕ್ಕಿನ ಕಳಿಸ್ಬೇಕಿತ್ತು ಚಿತ್ರದುರ್ಗಕ್ಕೆ. ಅಕ್ಕಿ ಕಳ್ಸೋಕ್ಕಾಗಲಿಲ್ಲ, ಮಳೆ ಹೋಗ್ತಾಯಿತ್ತು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಅಕ್ಕಿನ ನಾವು ಕಳ್ಸೋಕ್ಕಾಗಲಿಲ್ಲ. ಇವಾಗ ಕಳಿಸಿದ್ರೆ ಅವ್ರಿಗೂ ರೀಚ್ ಆಗೋದು 10 ಗಂಟೆ 11 ಗಂಟೆ ಆಗ್ಬೋದು. ಅದಕ್ಕೋಸ್ಕರ ನಾವು ಕಳ್ಸೋಕೆ ಹೋಗಲಿಲ್ಲ. ನಾಳೆ ಕಳಿಸ್ತೀನಿ ಅಂತ ಮೆಸೇಜ್ ಹಾಕಿದ್ದೀನಿ. ಅವ್ರು ಇನ್ನೂ ಮೆಸೇಜ್ ನೋಡಿಲ್ಲ. ಮೋಸ್ಟ್ಲಿ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದು. ಓಕೆನಾ, ಇದೊಂದು ಅಪ್ಡೇಟ್ ಕೊಡಬೇಕಿತ್ತು. ನೋಡೋಣ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಂತ. ಮಕ್ಷಿ ಅಂತೀನಿ, ಸಾರಿ, ಗುಲ್ದಾರ್ನ ರೆಡಿ ಮಾಡ್ಕೊಬೇಕು. ಅಷ್ಟರಲ್ಲಿ ನಮ್ಮ ಚೀನಿನೂ ಬಿಡ್ಕೊಬೇಕು, ನಮ್ಮ ದುಬಾಸ್ನ ಬಿಡ್ಕೊಬೇಕು. ಆಮೇಲೆ ಅಷ್ಟರಲ್ಲಿ ನಮ್ಮ ಇದು ರೆಡಿ ಆಗುತ್ತೆ, ನಮ್ಮ ಗೇರ್ವ ಪಟ ರೆಡಿ ಆಗುತ್ತೆ. ಆಮೇಲೆ ರೇಗ್ದಾರ್ ಇದೆ. ರೇಗ್ದಾರ್ ಎಂತಕ್ಕೆ ಬಿಟ್ಟಿಲ್ಲ ಅಂತಂದರೆ ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಂಡ್ಬಿಡ್ತೈತೆ. ಕಂಟ್ರೋಲ್ ಮಾಡ್ಕೊಂಡು ಬಾಲ ಕಟ್ಟು ಬಿಡಬೇಕು. ಹೇಳ್ಬೇಕು ಅಂದರೆ ಅಕ್ಕಿಗಳನ್ನೆಲ್ಲ ಬಾಲ ಕಟ್ಟು ಬಿಡಬೇಕಿತ್ತು. ನಾನು ಬಾಲ ಕಟ್ಟದೇ ಬಿಟ್ಟಿದ್ದೀನಿ. ನೋಡ್ಬೋದು ಅಕ್ಕಿ ತುಂಬ ಮೇಲಾಡ್ತಾ ಇದೆ. ಒಂದೇ ಒಂದು ಅಕ್ಕಿ ಮಾತ್ರ ನಮ್ಮ ಗುಲ್ದಾರ್ ಅನ್ಕೋತೀನಿ. ಗುಲ್ದಾರ್ ಮಾತ್ರ ಕೆಳಗಾಡ್ತಾ ಇದೆ. ನೋಡೋಣ, ರೆಡಿ ಮಾಡ್ಕೊಳ್ಳೋಣ ಈ ಸಲ. ಪಕ್ಕ ಒಳ್ಳೆ ಟೈಮ್ ಬಿಡೋಣ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ಓಕೆನಾ, ನೋಡೋಣ. ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. 3 ಅಕ್ಕಿ ನೋಡ್ಬೋದು ಮೇಲೆ ಆಡ್ತಾ ಇದೆ. ಗುಲ್ದಾರ್ ಮಾತ್ರ ಇಲ್ಲಿ ಆಡ್ತಾ ಇದೆ, ಮೀಡಿಯಮ್ ಹೈಟಲ್ಲಿ ಆಡ್ಕೊತಾ ಇದೆ. ನೋಡೋಣ ಬಾಲ ಕಟ್ಟಾದ್ಮೇಲೆ ಅಕ್ಕಿಗಳು ಯಾವ ಥರ ಆಡುತ್ತೆ, ಯಾವ ಥರ ಟೈಮಿಂಗ್ ಮಾಡುತ್ತೆ ಅನ್ನೋದೆಲ್ಲ ಪೂರ್ತಿ ಅಪ್ಡೇಟ್ ಕೊಡ್ಕೊತ ಹೋಗ್ತಾ ಇರ್ತೀನಿ. ಹಾಗೆ ಇಲ್ಲಿ ಸಿಂಗಲ್ ಗಂಡುಗಳು ಕೇಳಿದ್ದೀರಾ ಎಲ್ಲ ನೋಡ್ಬೋದು. ಏನಕ್ಕೆ ನಾನು ಈ ಥರ ಮುಚ್ಚಿದ್ದೀನಿ ಅಂದರೆ, ಯಾವಾಗ ಮಳೆ ಬರುತ್ತೆ, ನಾನು ಕಾಲೇಜ್ಗೆ ಹೋದಾಗ ಮಳೆ ಬಂದರೆ ಅಕ್ಕಿಗಳು ಸೇಫಾಗಿರಲಿ ಅನ್ನೋದಕ್ಕೋಸ್ಕರ ಅಕ್ಕಿಗಳನ್ನ ನೀಟಾಗೆ ಮುಚ್ಚಿ ಕವರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹಿತ್ಲೋಡಿದ್ರೆ ಸುಮ್ಮನೆ ಅಕ್ಕಿಗಳೆಲ್ಲ ಇದಾಗುತ್ತೆ. ಓಡಿಸ್ಕೊಳ್ಳೋಣ ಅಕ್ಕಿನ. ಇವು 3 ಮೇಲಾಗೋದು ನೋಡು, ತುಂಬ ಮೇಲಾಡ್ತಾಯಿದೆ ಅಕ್ಕಿಗಳು. ಇದೊಂದು ಮಾತ್ರ ಸ್ವಲ್ಪ ಡೌನಲ್ಲಿ ಆಡ್ತಾಯಿದೆ. ನೋಡೋಣ. ಆ 3 ಅಕ್ಕಿಗಳಿಗೆ ಮೇಲೆ ಆಡ್ತಿದ್ದಲ್ಲ, ಅದಕ್ಕೆಲ್ಲ ಒಂದೊಂದೇ ಕಡಲೆಕಾಳು ಕೊಟ್ಟಿರೋದು. ನಾನು ಜಾಸ್ತಿ ಕೊಡೋಕೆ ಹೋಗಿದ್ದ. ಈ ಅಕ್ಕಿಗಳಿಗೆ ಅಂತೂ ಕೊಟ್ಟಿಲ್ಲ. ಯಾಕೆಂದ್ರೆ ಅಕ್ಕಿ ಇನ್ನೂ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಬರಬೇಕು. ಯಾವಾಗ ಒಂದು 3/4 ಅವರ್ 1 ಅವರ್ ಪಾಸ್ ಆಗುತ್ತೋ ಅವಾಗ ಲೈಟಾಗಿ ಅಕ್ಕಿಗಳಿಗೆ 2 ಕಡಲೆಕಾಳು ಆ ಥರ ಕೊಟ್ಕೊಂಡು ನೀಟಾಗಿ ದಸ್ತ ಮಾಡ್ಕೊಂಬರ್ಬೇಕು. ನಾನು ಇವತ್ತು ಮನೆ ಮೇಲೆ ಬಿಟ್ಟಿದ್ದೀನಿ, ದಸ್ತ ಮಾಡೋಕ್ಕೇನು ಹೋಗಿಲ್ಲ. ನೋಡೋಣ. ಇವತ್ತು ವೆದರ್ ಚೆನ್ನಾಗಿದೆ, ಒಳ್ಳೆ ಟೈಮ್ ಆಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವು ಆಡ್ತಾ ಇರೋದು ನೋಡಿ. ಇದು ಮೇ ಬಿ ಇನ್ನೊಂದು 2-3 ನಿಮಿಷ ಆಡಿ ಅಕ್ಕಿ ಲ್ಯಾಂಡ್ ಆಗುತ್ತೆ. ನೋಡ್ಬೋದು. ಓಕೆ, ನಮ್ಮ ರೇಗ್ದಾರಲ್ಲಿ ಒಂದು ಫಾಲ್ಟ್ ಇತ್ತು ಅಂತ ಮೊದಲೇ ನಿಮ್ಗೆ ಎಲ್ರಿಗೂ ಗೊತ್ತಿತ್ತು. ಅಂದರೆ ಬಾಲ ಕಟ್ಟಿ ನೀಟಾಗಿ ಬಿಡ್ಕೊಬೇಕಿತ್ತು. ಬಾಲ ಕಟ್ಟಿಲ್ಲ ಅಂತಂದರೆ ಬಾಜಿ ಮಾಡ್ಕೊಂಡು ಮತ್ತೆ ಮೇಲಾಗ್ಬಿಡೋದು, ಇಲ್ಲಾಂದರೆ ಮುಂದೆ ಹೋಗಿ ಕೂತ್ಕೊಂಬಿಡೋದು, ಆ ಥರ ಮಾಡೋದು. ನೋಡೋಣ ಬನ್ನಿ ಅಕ್ಕಿ ಏನೇನೆಲ್ಲ ಆಗುತ್ತೆ. ನಲ್ಲಿ ಫೋಕಸ್ ನೋಡ್ಬೋದಲ್ಲ, ಮೇಲೆ ಆಡ್ತಾ ಇದೆ ಅಕ್ಕಿ ನೋಡಿ. 6 ಗಂಟೆ ಆದರೂ ವೆದರ್ ಚೆನ್ನಾಗಿದೆ, ಅದೊಂದು ಖುಷಿ. ಓಕೆನಾ, ಇಷ್ಟು ನಾನು ನಿಮ್ಗೆ ತಿಳಿಸ್ಬೇಕಿತ್ತು. ನೋಡೋಣ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ, ಯಾವ ಊರಿಂದ ಕಮೆಂಟ್ ಮಾಡ್ತೀರೋ ಅದನ್ನೆಲ್ಲ ಪೂರ್ತಿ ಮೆನ್ಷನ್ ಮಾಡಿ. ಸ್ಕಿಪ್ ಮಾಡ್ದೇನೆ ನೋಡಿ.
ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. 5Kಗೆ ಹೇಳಿದ್ದೀನಿ ಅಕ್ಕಿ ಫ್ರೀ ಕೊಡ್ತೀನಿ ಅಂತ, ಕಂಪಲ್ಸರಿ ಕೊಟ್ಟೇ ಕೊಡ್ತೀನಿ. ಟಾಸ್ಕ್ ಏನು ಅಂತ ನಿಮಗೆ ಅವತ್ತೇ ಹೇಳ್ತೀನಿ. ಟಾಸ್ಕ್ ಅಂದರೆ ಸಿಂಪಲ್ ಟಾಸ್ಕ್ ಇರುತ್ತೆ, ನೋಡೋಣ. ಲಕ್ಕಿ ಪರ್ಸನ್ ಗೆಲ್ತಾರೆ, ಅದು ಇದೊಂದು ಮಾತ್ರ ನಾನು ಕ್ಲೂ ಕೊಡಬಲ್ವೆ ನಿಮಗೆ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.